ಶ್ರೀ ಹರಿವಾಯುಗುರುಭ್ಯೋ ನಮಃ. ಹರಿ ಓಂ. ಅಧುನಾ ಪೀಠದಲ್ಲಿ ವಿರಾಜಮಾನರಾದ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಅನುಗ್ರಹದಿಂದ ಹಿಂದಿನ ವಿಡಿಯೋದಲ್ಲಿ ಗೋಪೀಚಂದನ ನಾಮಧಾರಣ ಕ್ರಮವನ್ನು ತಿಳಿಸಲಾಗಿತ್ತು. ಮುಂದಿನ ಭಾಗದಲ್ಲಿ ಅಂದರೆ ಈ ವಿಡಿಯೋದಲ್ಲಿ ಚಕ್ರಾದಿ ಪಂಚಮುದ್ರಾಧಾರಣೆಯನ್ನು ಮಾಡುವ ವಿಧಾನವನ್ನು ತಿಳಿಸಲಾಗುತ್ತೆ. ಅಂದರೆ ಚಕ್ರಾದಿ ಪಂಚಮುದ್ರೆಗಳಲ್ಲಿ ಪ್ರತಿಯೊಂದು ಮುದ್ರೆಗಳನ್ನು ಧರಿಸುವಾಗ ಯಾವ ಮಂತ್ರವನ್ನು ಹೇಳುತ್ತಾ ಧರಿಸಬೇಕು, ಯಾವ ಸ್ಥಳಗಳಲ್ಲಿ ಧರಿಸಬೇಕು, ಈ ಮುದ್ರೆಗಳನ್ನು ಯಾವ ಕ್ರಮದಲ್ಲಿ ಧರಿಸಬೇಕು ಹಾಗೂ ಎಷ್ಟೆಷ್ಟು ಧರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಮೊದಲಿಗೆ ಚಕ್ರಮುದ್ರೆ. ಈ ಚಕ್ರಮುದ್ರೆಯನ್ನು ಧರಿಸುವಾಗ ಈ ಮಂತ್ರವನ್ನು ಪಠಿಸುತ್ತಾ ಧರಿಸಬೇಕು. ಸುದರ್ಶನ ಮಹಾಜ್ವಾಲ ಕೋಟಿ ಸೂರ್ಯ ಸಮಪ್ರಭ ಅಜ್ಞಾನಾಂಧಸ್ಯ ಮೇ ನಿತ್ಯಂ ವಿಷ್ಣೋರ್ಮಾರ್ಗಂ ಪ್ರದರ್ಶಯ ಎಂಬುವುದಾಗಿ ಈ ಮಂತ್ರವನ್ನು ಹೇಳುತ್ತಾ ಮೊದಲಿಗೆ ಹಣೆಯ ಬಲಭಾಗದಲ್ಲಿ 1, ಆಮೇಲೆ ಹೊಟ್ಟೆಯ ಮಧ್ಯಭಾಗದಲ್ಲಿ 5, ಆಮೇಲೆ ಎದೆಯ ಮಧ್ಯಭಾಗದಲ್ಲಿ 3, ಆಮೇಲೆ ಹೊಟ್ಟೆಯ ಬಲಭಾಗದಲ್ಲಿ 2, ಆಮೇಲೆ ಎದೆಯ ಬಲಭಾಗದಲ್ಲಿ 3, ಆಮೇಲೆ ಬಲಭುಜದಲ್ಲಿ 2, ಆಮೇಲೆ ಎಡಭುಜದಲ್ಲಿ 1, ಇನ್ನು ಕಂಠದ ಬಲಭಾಗದಲ್ಲಿ 1, ಕಂಠದ ಮಧ್ಯಭಾಗದಲ್ಲಿ 1, ಹೀಗೆ 19 ಕಡೆ ಚಕ್ರಮುದ್ರೆಯನ್ನು ಧರಿಸಬೇಕು. ಇನ್ನು ಶಂಖಮುದ್ರೆ. ಈ ಮುದ್ರೆಯನ್ನು ಪಾಂಚಜನ್ಯ ನಿಜಧ್ವಾನಧ್ವಸ್ತ ಪಾತಕ ಸಂಚಯ ತ್ರಾಹಿ ಮಾಂ ಪಾಪಿನಂ ಘೋರ ಸಂಸಾರಾರ್ಣವಪಾತಿನಂ ಎಂಬ ಈ ಮಂತ್ರವನ್ನು ಹೇಳುತ್ತಾ ಮೊದಲಿಗೆ ಹಣೆಯ ಎಡಭಾಗದಲ್ಲಿ 1, ಆಮೇಲೆ ಹೊಟ್ಟೆಯ ಎಡಭಾಗದಲ್ಲಿ 2, ಆಮೇಲೆ ಎದೆಯ ಎಡಭಾಗದಲ್ಲಿ 3, ಎಡಭುಜದಲ್ಲಿ 2, ಬಲಭುಜದಲ್ಲಿ 1, ಕಂಠದ ಎಡಭಾಗದಲ್ಲಿ 1, ಹೀಗೆ 10 ಕಡೆ ಶಂಖಮುದ್ರೆಯನ್ನು ಧರಿಸಬೇಕು. ಇನ್ನು ಗದಾಮುದ್ರೆ. ಈ ಗದಾಮುದ್ರೆಯನ್ನು ಬ್ರಹ್ಮಾಂಡ ಭುವನಾರಂಭ ಮೂಲಸ್ತಂಭೋ ಗದಾಧರಃ ಕೌಮೋದಕಿ ಕರೆ ಯಸ್ಯ ತಂ ನಮಾಮಿ ಗದಾಧರಂ ಎಂಬ ಈ ಮಂತ್ರವನ್ನು ಪಠಿಸುತ್ತಾ ಗದಾಮುದ್ರೆಯನ್ನು ಮೊದಲಿಗೆ ಹಣೆಯ ಮಧ್ಯಭಾಗದಲ್ಲಿ 1, ಇನ್ನು ಹೊಟ್ಟೆಯ ಎಡಭಾಗದಲ್ಲಿ 1, ಎದೆಯ ಎಡಭಾಗದಲ್ಲಿ 1, ಎಡಭುಜದಲ್ಲಿ 2, ಹೀಗೆ 5 ಕಡೆಯಲ್ಲಿ ಹಚ್ಚಿಕೊಳ್ಳಬೇಕು. ಇನ್ನು ಪದ್ಮಮುದ್ರೆ. ಈ ಪದ್ಮಮುದ್ರೆಯನ್ನು ಸಂಸಾರ ಭಯಭೀತಾನಾಂ ಯೋಗಿನಾಮಭಯಪ್ರದಃ ಪದ್ಮಹಸ್ತೇನ ಯೋ ದೇವೋ ಯೋಗೀಶಂ ತಂ ನಮಾಮ್ಯಹಂ ಎಂಬ ಈ ಮಂತ್ರವನ್ನು ಪಠಿಸುತ್ತಾ ಪದ್ಮಮುದ್ರೆಯನ್ನು ಮೊದಲಿಗೆ ಎದೆಯ ಮಧ್ಯಭಾಗದಲ್ಲಿ 1, ಹೊಟ್ಟೆಯ ಬಲಭಾಗದಲ್ಲಿ 1, ಎದೆಯ ಬಲಭಾಗದಲ್ಲಿ 1, ಬಲಭುಜದಲ್ಲಿ 2, ಹೀಗೆ 5 ಕಡೆಯಲ್ಲಿ ಧರಿಸಬೇಕು. ಇನ್ನು ಕೊನೆಯದಾಗಿ ನಾರಾಯಣ ಮುದ್ರೆ. ಈ ನಾರಾಯಣ ಮುದ್ರೆಯನ್ನು ಧರಿಸುವಾಗ ಈ ಮಂತ್ರವನ್ನು ಪಠಿಸಬೇಕು. ನಾರಾಯಣ ನಮಸ್ತೇಸ್ತು ನಾಮ ಮುದ್ರಾಂಕಿತಂ ನರಂ ದೃಷ್ಟ್ವೈವ ಲಭತೆ ಮುಕ್ತಿಂ ಚಂಡಾಲೋ ಬ್ರಹ್ಮಘಾತಕಃ ಎಂಬುವುದಾಗಿ ಈ ಮಂತ್ರವನ್ನು ಪಠಿಸುತ್ತಾ ನಾರಾಯಣ ಮುದ್ರೆಯನ್ನು ಮೊದಲಿಗೆ ಹಣೆಯ ಮಧ್ಯಭಾಗದಲ್ಲಿ 1, ಆಮೇಲೆ ನಾವು ಯಾವ ಸ್ಥಳಗಳಲ್ಲಿ ನಾಮಧಾರಣೆಯನ್ನು ಮಾಡಿಕೊಂಡಿರುತ್ತೇವೋ ಆ ಎಲ್ಲ ಸ್ಥಳಗಳಲ್ಲಿ ನಾಮಗಳ ಮೇಲೆ ಒಂದೊಂದು ನಾರಾಯಣ ಮುದ್ರೆಯನ್ನು ಧರಿಸಬೇಕು ಎಂಬುದಾಗಿ ಹೀಗೆ ಚಕ್ರಾದಿ ಪಂಚಮುದ್ರಾ ಧಾರಣೆಯ ಕ್ರಮವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಶ್ರೀಕೃಷ್ಣಾರ್ಪಣಮಸ್ತು.